ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರದ ಗುತ್ತಲು ರಸ್ತೆಯ ಉರ್ದು ಶಾಲೆ ಕಟ್ಟಡ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ, ಮೂಡ ಅಧ್ಯಕ್ಷರಾದ ನಹೀಂ, ನಗರಸಭಾ ಸದಸ್ಯರಾದ ಜಬೀಹುಲ್ಲಾ ಖಾನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾದೇವ್ರವರು, ನಗರಸಭಾ ಅಧ್ಯಕ್ಷರುಗಳಾದ ರಾಮಲಿಂಗು, ಶ್ರೀಧರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಆಯ್ತು ಈಗ ಈ ಸರ್ ಆಯ್ತು ಸರ್ ಈ ಕಡೆ ನೋಡಿ ಈಗ ಸರ್ ಆಯ್ತು ಬಣ ರಾಮಲಿಂಗಣ್ಣ ಶಾಲೆ ಕಟ್ಟೋದಕ್ಕೆ ಹೇಳಿದೆ ಫಸ್ಟೇ ಅವರ ಕಟ್ಟೋದಕ್ಕೆ ಮೂಲ ಕಾರಣ ಪಾಪ ನಮ್ಮ ಮುನ್ವರ್ ದಾದಾ ಅವರು ಇಲ್ಲ, ಅವರ ಸವಿ ನೆನಪಿನಲ್ಲೇ 2 ಕೊಠಡಿಯನ್ನು ಕಟ್ತಾ ಇದ್ದೀವಿ ಸರ್ಕಾರದ ವತಿಯಿಂದ. ಅವರೇ ಹೊಡಿರ ಕ್ಲಾಪ್ಸ್ ಸವಿ ಅವರು ಇಲ್ಲಿ ಕರ್ಕೊಂಬಂದು ಇದು ಬಿದ್ದೋಗ್ತಾ ಇದೆ, ಈ ಮಕ್ಕಳಿಗೆ ಶಾಲೆ ಕಟ್ಟಲೇಬೇಕು ಅಂತ ಹೇಳಿದ ತಕ್ಷಣ ನಮ್ಮ ವಿವೇಕ ಯೋಜನೆಯಡಿ 2 ಶಾಲಾ ಕೊಠಡಿ 26 ಲಕ್ಷ ಆಗುತ್ತೆ ಸ್ಯಾಂಕ್ಷನ್ ಮಾಡಿ ಅವ್ರು ಬದುಕಿದಾಗಲೇ ಗುದ್ಲಿ ಪೂಜೆ ಮಾಡಬೇಕಾಯ್ತು. ಅವಾಗ ಎಕ್ಸಾಮ್ ಎಲ್ಲ ಬರ್ತವೆ ಅಂತ ಹೇಳಿದ್ರೆ ಪಾಪ ಅವರಿಲ್ಲ, ಅವರು ಸುಪುತ್ರ ಅಳಿಯ ಇದ್ದಾರೆ. ಅವರು ಒಂದು 15 ದಿನದಿಂದ ನನಗೆ ಯಾವಾಗ ಮಾಡ್ತೀರಾ ಅಂತ ಅವ್ರ ಅಪ್ಪನ ಸ್ಟೈಲಲ್ಲೇ ಹಿಂದೆ ಬಿದ್ದಿದ್ರು. ನನಗೆ ಇವತ್ತು ಬಂದು ಮಾಡಿದ್ದೀನಿ. ಇನ್ನೂ 2 ಕೊಠಡಿಯನ್ನು ಶೀಘ್ರದಲ್ಲೇ ಈ ಕಟ್ಟಡಿ ಮುಗಿಯೋಕ್ಕೆ ಮುಂಚೆ ಸ್ಯಾಂಕ್ಷನ್ ಮಾಡೋಕ್ಕೆ ನೀವು ಅವ್ರು ಹೇಳಿದ್ದೀನಿ. ಅದನ್ನು ಇನ್ನೂ 2 ಕೊಠಡಿ ಕಟ್ಟಿ ಈ ಶಾಲೆಯನ್ನು ಮುನ್ವರವರ ಹೆಸರಿನಲ್ಲಿ ನಡೆಸ್ಕೊಂಡು ಹೋಗೋಣ. ಅವರ ನೆನಪು ಮಕ್ಕಳಲ್ಲಿರಬೇಕು. ಮತ್ತು ನೀವು ಮನೆಗೆ ಹೋಗಿ ಪ್ರತಿ ಮಕ್ಕಳನ್ನು ಶಾಲೆ ಬರೋ ಥರ ಕನ್ವಿನ್ಸ್ ಮಾಡಬೇಕು. ಏನಾಗ್ತದೆ, ಅದರಲ್ಲೂ ಅಲ್ಪಸಂಖ್ಯಾತರು ಗ್ಯಾರೇಜಿಗೆ ಕಳಿಸೋದು ಕಷ್ಟ ಅಂತ ಇವತ್ತಿನ ತಾತ್ಕಾಲಿಕ ಕಷ್ಟಗಳಿಗೆ ಅವರಿಗೆ ಕೆಲಸಕ್ಕೆ ಕಳಿಸ್ಬಿಡ್ತಾರೆ. ಆದರೆ ಲೈಫ್ ಟೈಮ್ ಕಷ್ಟಪಡಬೇಕಾಗುತ್ತೆ. ಮಕ್ಳಿಗೆ ವಿದ್ಯೆ ಕಳಿಸಿದ್ರೆ ಈಗ ಗ್ಯಾರೇಜ್ಗೆ ಹೋಗಿ 2,000 ರೂಪಾಯಿ ದುಡಿಯೋನು ವಿದ್ಯೆ ಕಲಿತ್ರೆ 10,000 ರೂಪಾಯಿ ದುಡಿತಾರೆ. ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಶಾಲೆಯಲ್ಲಿ ಎಲ್ಲ ಫ್ರೀ ಕೊಡ್ತದೆ ಸರ್ಕಾರ. ಇದು ನಿಮಗೋಸ್ಕರ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಬದಲಾವಣೆ ಮಾಡಿದ್ದೀವಿ. ನೀವೆಲ್ಲ ಮನೆಗೆ ಹೋಗಿ ಪೋಷಕರನ್ನ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕರ್ಕೊಂಬನ್ನಿ. ಇದು ಚೆನ್ನಾಗಿದೆ, ಇಲ್ಲೆಲ್ಲ ರೀತಿಯ ಪಾಠ ಮಾಡ್ತಾರೆ, ಕನ್ನಡದಿಂದ ಹಿಡಿದು ಇಂಗ್ಲೀಷಿಂದ ಹಿಡಿದು ಮ್ಯಾಥ್ಸ್ವರೆಗೂ ಒಳ್ಳೆ ಶಿಕ್ಷಕರು ಇದ್ದಾರೆ ಇಲ್ಲಿ. ಅದರಿಂದ ನೀವು ಸೇರಿಸ್ಬೇಕು ಅಂತೇಳಿ ಮಾಡಬೇಕು. ಅದೇ ರೀತಿ ಮತ್ತೊಂದು ನಮ್ಮ ಸಂಜೆ ರವಿಕುಮಾರ್ ಗೌಡ ಗಣಿಗಾರ್ ಅವರೇ ಕೊಡ್ತಕ್ಕಂಥ ದಿನ. ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಭಾಳ ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಕಟ್ಟಡವನ್ನು ಮಾಡಿ ಹೊಸದಾಗಿ ಒಂದು ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ನಮ್ಮ ಶಾಸಕರು ನೆರವೇರಿಸಿದ್ದಾರೆ. ಅದಕ್ಕೆ ನಮ್ಮ ಈ ಭಾಗದ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ. ಏಕೆ ಅಂತಂದರೆ ಇದೊಂದು ಭಾಳ ಪ್ರಮುಖವಾದಂಥ ಕಟ್ಟಡ. ಶಾಲೆ ಅಂತಕ್ಕಂಥದ್ದು, ಶಾಲೆಯಲ್ಲಿ ಮಕ್ಕಳು ಹಲವಾರು ಜನ ವಿದ್ಯೆಯಿಂದ ಕಲಿತು ವಿದ್ಯಾಭ್ಯಾಸ ಪಡೆದಿದ್ದಾರೆ. ಅದರಲ್ಲೂ ನಮ್ಮ ಮುಸ್ಲಿಂ ಬಾಂಧವರು ಸ್ವಲ್ಪ ಶಿಕ್ಷಣದಲ್ಲಿ ಹಿಂದುಳಿದಿದ್ದಾರೆ. ದಯಮಾಡಿ ನೀವೆಲ್ಲ ಮುಂದಿನ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಶಿಕ್ಷಣಕ್ಕಿಂತ ದೊಡ್ಡವಾದ ಶಕ್ತಿ ಮತ್ತೊಂದಿಲ್ಲ. ನಿಮ್ಮ ಮಕ್ಕಳಿಗೆ ಆಸ್ತಿ ಕೊಡಬೇಡಿ, ನಿಮ್ಮ ಮಕ್ಕಳಿಗೆ ಹಣ ಕೊಡಬೇಡಿ, ನಿಮ್ಮ ಮಕ್ಕಳಿಗೆ ಏನೂ ಕೊಡಬೇಡಿ. ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣ ಕೊಡಿ. ಇದು ಮಾಡ್ಬಿಟ್ಟು ನಿಮ್ಮ ಮಕ್ಕಳು ಖಂಡಿತ ಅವರು ಅತ್ಯಂತ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಈ ಶಿಕ್ಷಣ ಕೊಡೋದ್ರಿಂದ ತಿಳುವಳಿಕೆ ಬರ್ತದೆ, ಜ್ಞಾನ ಬರ್ತದೆ. ಮತ್ತು